ನಗರವಾಸಿಗಳಿಗೆ ಚಿಟ್ಟೆ, ಚೇಳು, ಜೀರುಂಡೆ, ಒಂಟಿ ಹುಳಗಳು ಕಾಣುವುದು ಅಪರೂಪ. ಹೀಗಾಗಿ ಅವು ಹೇಗಿರುತ್ತೆ ಎಂಬುದನ್ನ ತಿಳಿಯೋ ಕುತೂಹಲ ಬಹುತೇಕ ಮಂದಿಗಿದೆ. ಅಂತವರು ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ರವಿವಾರದಿಂದ ಆರಂಭವಾದ ಅಪರೂಪದ ರೋಬೋಟಿಕ್ ಬಟರ್ಫ್ಲೈ ಶೋ ವೀಕ್ಷಿಸಬಹುದು. ಕದ್ರಿ ಪಾರ್ಕ್ನಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋವನ್ನು ಏರ್ಪಾಡು ಮಾಡಲಾಗಿದೆ. ಇದು ಮೊಟ್ಟ ಮೊದಲನೇ ಬಾರಿ ಮಂಗಳೂರಿಗೆ ಈ ಒಂದು ಅವಕಾಶ ಬಂದಿದೆ. ಇದರಲ್ಲಿ ಎಲ್ಲ ರೀತಿಯ ಬಟರ್ಫ್ಲೈಸ್ ಒಂದಿಗೆ ಡ್ರ್ಯಾಗನ್ ಫ್ಲೈಸ್ ಇರ್ಬೋದು, ಹಾರುವಂಥ ಹ್ಯಾಂಡ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಒಂದಿಗೆ ನಾವು ಇರುವಂಥ ಮಂಗಳೂರಿನ ಒಂದು ವಾತಾವರಣದಲ್ಲಿ ಸಾಕಷ್ಟು ಡೈವರ್ಸಿಟಿಯ ಬಟರ್ಫ್ಲೈಸು ಇದೆಲ್ಲ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಸಿಟಿಯಲ್ಲಿರುವಂಥ ನಮ್ಮ ಮಕ್ಕಳು ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿಕ್ಕೆ, ಯಾವ ಸ್ಪೀಸೀಸ್ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ಇಟ್ಸ್ ಅ ಬ್ಲೋ ಅಪ್, ಇಟ್ಸ್ ಲಾರ್ಜರ್ ಸೈಜ್, ಅದನ್ನು ತಿಳ್ಕೊಳ್ಳುವಂಥ ಅರಿವನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಇದನ್ನು ಟಿಕೆಟೆಡ್ ಶೋ ಆಗಿಯೇ ಮಾಡಲಾಗಿದೆ. ಇದನ್ನು ಎಲ್ಲರೂ ಕೂಡ ಮಕ್ಕಳಿಗೆ 5 ವಯಸ್ಸು ಕೆಳಗಿರುವಂಥ ಮಕ್ಕಳಿಗೆ ಮುಕ್ತ ಅವಕಾಶ ಕೊಡಲಾಗಿದೆ. ಶಾಲೆಯ ಮಕ್ಕಳಿಗೆ 50% ಕನ್ಸೆಷನಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ. 25 ರೂಪೀಸ್. ದೊಡ್ಡವರಿಗೆ 50 ರೂಪಾಯಿ ಟಿಕೆಟನ್ನು ಇದರಲ್ಲಿ ಮಾಡಲಾಗಿರುತ್ತದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ಪ್ರದರ್ಶಿಸಿ ಪ್ರೋತ್ಸಾಹಿಸಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ರೊಬ್ಯಾಟಿಕ್ ಬಟರ್ಫ್ಲೈ ಶೋ ಅನ್ನ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇದು ನೋಡುವಾಗ ಅತ್ಯಂತ ಆನಂದ ಆಗ್ತದೆ ಮತ್ತು ಮಂಗಳೂರಿನಲ್ಲಿ ಪ್ರಥಮ ಬಾರಿ ಈ ಶೋ ನಡೆಯುವುದರಿಂದ ರೊಬ್ಯಾಟಿಕ್ ಮೂಲಕ ಶೋವನ್ನು ಏರ್ಪಾಡು ಮಾಡಿರುವುದು ಅತ್ಯಂತ ಸಂತೋಷದ ವಿಚಾರ. ಮತ್ತು ಇದು 1 ತಿಂಗಳ ಕಾಲ ನಡೆಯುತ್ತದೆ. ಯಾರೆಲ್ಲ ಈ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿ ಬಹುಶಃ ಚಿಟ್ಟೆಗಳನ್ನು, ಬಟರ್ಫ್ಲೈಯನ್ನು ಹಿಂದೆ ನಾವು ಗುಡ್ಡೆಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ ಸಾಕಷ್ಟು ನೋಡ್ತಾ ಇದ್ವಿ. ಆದರೆ ಇವತ್ತು ಅದು ತನ್ನಿಂತಾನೇ ಮಾಯವಾಗಿದೆ. ಮಾಯವಾಗಲಿ 2 ಕಾರಣ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ನಾವು ಮೊಬೈಲನ್ನೇ ನೋಡ್ತೇವೆ, ನಾವು ಗುಡ್ಡೆಗಾಡುಗಳಿಗೆ ಹೋಗೋದಿಲ್ಲ, ಹಾಗಾಗಿ ನಮ್ಗೆ ಕಾಣುವುದಿಲ್ಲ ಅಂತ. ಆದರೆ ಅದರ ರಕ್ಷಣೆ, ಸಂರಕ್ಷಣೆ ಮಾಡುವುದು ಅವಶ್ಯಕತೆ ಇದೆ. ಹಿಂದೆ ಎಲ್ಲಿ ಎಲ್ಲ ಸಿಹಿ ಸಿಗತಕ್ಕಂಥ ಹೂಗಳು ಸಿಗ್ತಾ ಇತ್ತು, ತೋಟಗಳು ಸಿಗ್ತಾ ಇತ್ತು, ಅಲ್ಲಿ ಹೋಗಿ ಚಿಟ್ಟೆಗಳನ್ನು ನೋಡ್ಲಿಕ್ಕೆ ಅವಕಾಶ ಇತ್ತು. ನಾವು ಕಲಿಯಬೇಕಾದ್ರೆ ಚಿಟ್ಟೆಯನ್ನು ಹಿಡಿಲಿಕ್ಕೇನೆ ಸ್ಪರ್ಧೆ ಇತ್ತು. ಅದನ್ನು ಹಿಡಿದ್ರೆ ಅದರ ಕಲರ್ ಎಲ್ಲ ಕೈಗೆ ಅಂಟುವುದು, ಇದೆಲ್ಲ ಇತ್ತು. ಆದರೆ ಈಗ ಅದು ಮಾಯವಾಗಿದೆ. ಆದರೆ ಇದನ್ನು ರೊಬ್ಯಾಟಿಕ್ ಮೂಲಕ ಆದರೂ ನೋಡುವಂಥ ಅವಕಾಶ ಇಂದಿನ ಪೀಳಿಗೆಗೆ ಬಂದಿದೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನು ಇಲ್ಲಿ ಅಳವಡಿಸಿದ್ದಕ್ಕಾಗಿ ಮತ್ತು ಇದನ್ನ ಏರ್ಪಾಡು ಮಾಡಿದ್ದು ಬಹುಶಃ ಇದು ಬಹಳ ಆನಂದಕರವಾಗಿದೆ. 20 ರೂಪಾಯಿ 30 ರೂಪಾಯಿ ಟಿಕೆಟ್ ಕೊಟ್ಟು ನೋಡೋದಾದ್ರೂ ಕೂಡ ಬಹುಶಃ ಇದು ಬೇರೆ ಊರುಗಳಿಗೆ ಹೋಗಿ ನೋಡೋದಕ್ಕೂ ನಮ್ಮ ನೆಲದಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಕರಾವಳಿ ಉತ್ಸವಕ್ಕೆ ಇದೊಂದು ಮೆರುಗು ನೀಡಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಉತ್ಸವಕ್ಕೆ ಶುಭವನ್ನ ಕೋರ್ತೇನೆ. ರೊಬ್ಯಾಟಿಕ್ ಶೋ ಯಶಸ್ವಿ ಆಗಲಿ ಅಂತ ಕರಾವಳಿ ಉತ್ಸವದ ಪ್ರಯುಕ್ತ ದೇವರ ಹತ್ರ ರೊಬ್ಯಾಟಿಕ್ ಬಟರ್ಫ್ಲೈ ಶೋ ಮಂಗಳೂರಿನಲ್ಲಿ ಕದ್ರಿ ಪಾರ್ಕ್ ಒಳಗಡೆ ಬಹಳ ಯಶಸ್ವಿಯಾಗಿ ಈಗಾಗಲೇ ಉದ್ಘಾಟನೆಗೊಂಡಿದೆ. ಇವತ್ತಿನಿಂದ 1 ತಿಂಗಳ ಕಾಲ ಮಂಗಳೂರಿನ ಜನತೆಗೆ ಈ ಬಟರ್ಫ್ಲೈ ಶೋವನ್ನು ನೋಡಲಿಕ್ಕೆ ಅವಕಾಶಗಳು ಜಿಲ್ಲಾಡಳಿತದ ವತಿಯಿಂದ, ಈ ಒಂದು ಕರಾವಳಿ ಉತ್ಸವ ಸಮಿತಿ ವತಿಯಿಂದ ಇವತ್ತು ಪ್ರಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಇದು ಯಶಸ್ವಿಯಾಗಿ ಜೋಡಣೆ ಮಾಡಿಕೊಂಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ವಿಶೇಷ ಪ್ರಯತ್ನ, ನಮ್ಮ ಎಲ್ಲ ಅಧಿಕಾರಿಗಳ ವಿಶೇಷ ಪ್ರಯತ್ನ, ಬೇರೆ ಬೇರೆ ರೀತಿಯ ಹೊಸತನದ ವಿಚಾರಗಳನ್ನು ಈ ವರ್ಷ ಕರಾವಳಿ ಉತ್ಸವದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜೋಡಿಸಿಕೊಂಡಿದ್ದಾರೆ. ಅವರಿಗೆ ಬಹಳ ಅವರ ನೇತೃತ್ವದ ಈ ಸಲದ ಕರಾವಳಿ ಉತ್ಸವ ಬಹಳ ವಿಭಿನ್ನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಅವರು ಈಗಾಗಲೇ ಹಲವಾರು ಬಾರಿ ಸಭೆಯಲ್ಲಿ ವ್ಯಕ್ತ ಮಾಡಿದ್ರು. ಅದನ್ನು ಈ ಸಲ ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾನು ಇದರಲ್ಲಿ ಇವತ್ತು ಬಹಳಷ್ಟು ಜನರು ಬಂದವರು ಉದ್ಘಾಟನಾ ಸಮಾರಂಭದಲ್ಲಿ ಒಳಗಡೆ ಬಂದು ಈ ಬಟರ್ಫ್ಲೈ ಶೋವನ್ನು ನೋಡಿಕೊಂಡು ಹೋಗುವಂಥ ವಾತಾವರಣ ಸೃಷ್ಟಿಯಾಗಿದೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ
ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯ ರೋಬೋಟಿಕ್ ಬಟರ್ಫ್ಲೈ ಶೋ ಇರುವಂತಹ ವ್ಯಕ್ತಿಗಳನ್ನ ಜಿಲ್ಲಾಡಳಿತ ಮಾಡಿ ಇಲ್ಲಿ ಅವರಿಗೆ ಸ್ಥಳದ ಅವಕಾಶಗಳನ್ನು ಕೊಟ್ಟು ಆ ಗ್ರೌಂಡ್ ರೆಂಟ್ ಅನ್ನು ಪಡ್ಕೊಂಡು ಜಿಲ್ಲಾಡಳಿತ ಈ ಬಟರ್ಫ್ಲೈ ಶೋ ಮುಂದಿನ ಪೀಳಿಗೆಗೆ ತೋರಿಸಬೇಕು ಅಂತ ಹೇಳೋದು. ಈಗಾಗಲೇ ಅಯ್ಯವನವರು ಹೇಳಿದ ಹಾಗೆ ನಮಗೆ ನಾವು ಬಾಲ್ಯದಲ್ಲಿ ಬಟರ್ಫ್ಲೈ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತ ಅವಕಾಶಗಳು ಲಭ್ಯವಾಗಿತ್ತು. ಆದರೆ ಇತ್ತೀಚಿನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಗರ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಬಟರ್ಫ್ಲೈ ಪುಟಾಣಿ ಮಕ್ಕಳಿಗೆ ಮುಂದಿನ ಪೀಳಿಗೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಬಟರ್ಫ್ಲೈ ಅನ್ನ ಕಾಣಲಿಕ್ಕೆ, ಚಿಟ್ಟೆಯನ್ನ ಕಾಣಲಿಕ್ಕೆ ಅವಕಾಶಗಳು ಕಡಿಮೆ. ಹಾಗಾಗಿ ಯಾವ ರೀತಿಯ ಬಟರ್ಫ್ಲೈಗಳು ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಥವಾ ಪ್ರಪಂಚದಲ್ಲಿ ಅಂತ ಹೇಳುವಂಥದ್ದನ್ನ ಇವತ್ತು ತೋರಿಸ್ಕೊಡುವಂತಹ ಕೆಲಸ ಕಾರ್ಯಗಳು, ಈ ಒಂದು ವಿಶೇಷ ಪ್ರದರ್ಶನ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಾನು ಮಂಗಳೂರಿನ ಎಲ್ಲ ಬಂಧುಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಆಯೋಜನೆ ಮಾಡಿದಂತಹ ಈ ಬಟರ್ಫ್ಲೈ ಶೋ ನೀವೆಲ್ಲರೂ ಬರಬೇಕು. ಪ್ರತಿದಿನ ಸಾಯಂಕಾಲ 4-4:30ಯಿಂದ ರಾತ್ರಿ 9 ಗಂಟೆ ತನಕ ಈ ಕದ್ರಿ ಪಾರ್ಕ್ ವಠಾರದಲ್ಲಿ ಬಟರ್ಫ್ಲೈ ಶೋ ಇರ್ತದೆ. ನೀವು ಈ ರೋಬೋಟಿಕ್ ಬಟರ್ಫ್ಲೈ ಶೋಗೆ ಅದಕ್ಕೆ ಬಹಳ ಸಣ್ಣದಾದ ಮೊತ್ತವನ್ನು ಜಿಲ್ಲಾಡಳಿತ ಮತ್ತು ಏನು ಸಂಸ್ಥೆಯವರು ಇಲ್ಲಿ ತಂದು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರು ಸಣ್ಣದಾದ ಮೊತ್ತವನ್ನು ಇಟ್ಟಿದ್ದಾರೆ. ಆ ಮೊತ್ತವನ್ನು ಕೊಟ್ಟು ನೀವೊಂದು ಇದನ್ನು ನೋಡುವಂತಹ ಅವಕಾಶಗಳನ್ನು ಮಾಡಿ ಒಮ್ಮೆ ನೋಡಬೇಕು ಜೀವನದಲ್ಲಿ. ದೇಶದ ಬೇರೆ ಬೇರೆ ಭಾಗದ ಚಿಟ್ಟೆಗಳು ಇದನ್ನು ನಮಗೆ ನೋಡುವಂತ ಒಂದು ಸೌಭಾಗ್ಯ ಅವಕಾಶಗಳು ಲಭಿಸಿದೆ. ಒಟ್ಟಾರೆ ಹಲವಾರು ವಿಭಾಗದಲ್ಲಿ ನನಗೆ ಈಗ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಇನ್ನು ಮುಂದಿನ ಕರಾವಳಿ ಉತ್ಸವದ ವರ್ಷಗಳಲ್ಲಿ ಜೀವಂತವಾದ ಚಿಟ್ಟೆಯನ್ನ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದೇಶದ ಭಾಗಗಳಿಂದ ತರುವಂತ, ಈಗ ಸಿಂಗಾಪುರ್ ಮತ್ತು ಬೇರೆ ಬೇರೆ ಭಾಗದಲ್ಲಿ ಜೀವಂತ ಚಿಟ್ಟೆಯ ಒಂದು ಶೋಗಳನ್ನು ಏರ್ಪಡಿಸ್ತಾರೆ. ನಾವು ಟಿಕೆಟ್ ಅನ್ನು ಕೊಟ್ಟು ನೋಡ್ತೇವೆ. ಅದೇ ರೀತಿಯಲ್ಲಿ ಮಾಡುವಂತ ಯೋಜನೆಗಳು ಕೂಡ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಅವರ ವಿಚಾರವನ್ನು ವ್ಯಕ್ತ ಮಾಡಿದ್ರು. ನಿಜಕ್ಕೂ ಸಂತೋಷ. ಅವರ ಮೊದಲು ಆ ರೀತಿ ಮಾಡಬೇಕು ಅಂತ ಚಿಂತನೆ ಇತ್ತು, ಆದರೆ ಸಮಯದ ಅಭಾವದ ಕಾರಣ ಇದನ್ನು ಈ ಸಲ ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಆ ರೀತಿಯ ಚಿಟ್ಟೆಯ ಜೀವಂತ ಚಿಟ್ಟೆಯ ಒಂದು ಶೋ ಅನ್ನು ಕೂಡ ಮಂಗಳೂರಿನಲ್ಲಿ ಏರ್ಪಡಿಸುವಂತ ಕೆಲಸ ಕಾರ್ಯಗಳಾಗಲಿ. ಒಟ್ಟಾರೆ ಈ ಸಲದ ಕರಾವಳಿ ಉತ್ಸವ ಹೊಸ ಹೊಸ ವಿಚಾರದೊಂದಿಗೆ, ಹೊಸ ಹೊಸ ಚಿಂತನೆಯೊಂದಿಗೆ ಅನುಷ್ಠಾನ ಆಗಿದೆ. ಅಕ್ವೇರಿಯಂ ಇರ್ಬೋದು, ಅಥವಾ ಬೇರೆ ಬೇರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಬೀಚ್ ಫೆಸ್ಟಿವಲ್ ಇರ್ಬೋದು, ಕೈಟ್ ಫೆಸ್ಟಿವಲ್ ಇರ್ಬೋದು, ಹೀಗೆ 10 ವಿಚಾರಗಳನ್ನು ಜೋಡಣೆ ಮಾಡಿಕೊಂಡಿದ್ದಾರೆ. ಮಂಗಳೂರಿನ ಜನತೆ ಈ ಒಂದು ಸಂದರ್ಭದಲ್ಲಿ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಒಳ್ಳೆ ರೀತಿಯಲ್ಲಿ ತಮ್ಮ ಒತ್ತಡದ ಜೀವನದಲ್ಲಿ, ಒತ್ತಡದ ಕಾರ್ಯದ ಸಂದರ್ಭದಲ್ಲಿ ಮನಸ್ಸಿಗೆ ಮನೋರಂಜನೆ ಕೊಡುವಂತಹ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುವಂಥದ್ದು ನಾನು ಶಾಸಕನಾಗಿ ನಿಮ್ಮೆಲ್ಲ ಕೇಳ್ಕೊಳ್ತೇನೆ. ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಬಹಳ ವಿಶೇಷವಾಗಿ ತೋರಿಸ್ತಾ ಜನರಿಗೆ ಬರುವಂತ ರೀತಿಯ ಪ್ರೇರಣಾದಾಯಕ ಸಂಗತಿ ನಿಮ್ಮಿಂದ ಆಗಲಿ ಅಂತ ಹೇಳೋದು ಶುಭವನ್ನು ಕೊಡ್ತೀನಿ. ವಿಶೇಷವೆಂದರೆ ಕರಾವಳಿ ಉತ್ಸವದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಡೆಯುತ್ತಿರುವ ಪ್ರಥಮ ರೋಬೋಟಿಕ್ ಬಟರ್ಫ್ಲೈ ಶೋ ಮುಂದಿನ 1 ತಿಂಗಳವರೆಗೆ ಸಂಜೆ 4ರಿಂದ ರಾತ್ರಿ 9ರವರೆಗೆ ಪ್ರದರ್ಶನವಿರಲಿದೆ.